ಸರ್, ನಾವು ಕೂರ್ಗ್ ಲಾರಿ ಮತ್ತು ಚಾಲಕರ ಸಂಘದ ಒಂದು ಉಪಾಧ್ಯಕ್ಷ ಮಾತಾಡ್ತಾ ಇದ್ದೀನಿ. ಇನ್ನೀಗ ಒಂದು ತಮಿಳ್ನಾಡು ಗಾಡಿ ಅಂದರೆ ಸಿದ್ದಾಪುರದಿಂದ ಒಂದು ತಿತ್ತುಮತ್ತಿಗೆ ಲೋಕಲ್ ಲೋಡ್ ತೊಗೊಂಡು ಬಂದಿದ್ದಾರೆ. ಒಂದು ಓವರ್ಲೋಡ್ ಮಾಡಿಕೊಂಡು, ಅದು ಆ್ಯಕ್ಚುಲಿ ನ್ಯಾಷನಲ್ ಪರ್ಮಿಟ್ಟು ಲ್ಯಾಪ್ಸ್ ಆಗಿರೋಂಥ ಗಾಡಿ. ಆ ಗಾಡಿಗೆ ಒಂದು ತಪ್ಪೇನೆಂದರೆ ಅರಣ್ಯ ಅಧಿಕಾರಿಗಳು ಅದಕ್ಕೆ ಪರ್ಮಿಟ್ ಕೊಟ್ಟಿದ್ದಾರೆ. ಲ್ಯಾಪ್ಸ್ ಆಗಿರೋಂಥ ಗಾಡಿಗೆ ಪರ್ಮಿಟ್ ಕೊಟ್ಟು ಲೋಡ್ ಮಾಡಿ ಕಳಿಸಿದ್ದಾರೆ. ಇನ್ನೊಂದು ಲೋಕಲ್ ಲೋಡ್ ತೆಗೆಯೋಗಿಲ್ಲ, ಅದು ಅಫೆನ್ಸ್ ಕೂಡ. ಅದು ಲೋಡ್ ಮಾಡ್ಕೊಂಡು ಬಂದಿದ್ದಾರೆ. ಈಗ ಬಂದು ಡಿಪೋದಲ್ಲಿ ಇದೆ ಗಾಡಿ. ನಾವೀಗ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆಲ್ಲ ಮಾಹಿತಿ ಕೊಟ್ಟಿದ್ದೀವಿ. ಅಧಿಕಾರಿಗಳು ಬೆಳಗ್ಗೆಯಿಂದ ಇಷ್ಟೊತ್ತಾದರೂ ಮಧ್ಯಾಹ್ನ ಆದರೂ ಅಧಿಕಾರಿಗಳು ಮೀಟಿಂಗ್ಲಿದ್ದೀವಿ. ಅದು ಅಂತ ಸಬ್ಬು ಬೇಳಿ ನಮ್ಗೆ ಇದುವರೆಗೆ ಅವರು ರೆಸ್ಪಾನ್ಸ್ ಮಾಡಲಿಲ್ಲ. ಸಾರಿಗೆ ಇಲಾಖೆಯವರು ಬರಲಿಲ್ಲ ಇದುವರೆಗೆ. ಅವರು ಈಗ ನಾವು ನಮ್ಮ ಯೂನಿಯನ್ ಕಡೆಯಿಂದ ನಾವು ಏನಾದರೂ ಅವ್ರಿಗೆ ಒಂದು ಮಾಹಿತಿ ಕೊಟ್ಟಾಗ ಅದಕ್ಕೆ ಅವರು ರೆಸ್ಪಾನ್ಸ್ ಮಾಡಿ ನಮಗೊಂದು ನ್ಯಾಯ ಕೊಡಿಸೋಂಥ ಕೆಲಸ ಮಾಡಬೇಕು. ಅದು ಅವ್ರು ಮಾಡಲಿಲ್ಲ. ಅದೊಂದು. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಇಲ್ಲಿ ಅಧಿಕಾರಿಗಳು ಡಿಪಾರ್ಟ್ಮೆಂಟ್ ಅವರು ನಮಗೆ ಏನು ಆ ಗಾಡಿ ಒಳಗಡೆ ಬಂದ ಮೇಲೆ ಅದು ನಮಗೆ ಏನು ಮಾಡಲಿಕ್ಕೆ ಬರಲ್ಲ ಹಾಗೆ ಅಂತ ಒಂದು ಉದಾಸೀನತೆ ಅಂತ ಒಂದು ಮಾತನ್ನು ಹೇಳೋವಂಥ ಕೆಲಸ ಮಾಡ್ತಿದ್ದಾರೆ ಅಧಿಕಾರಿಗಳು. ಹಾಗಾಗಿ ನಮಗೆ ಇಲ್ಲಿ ಲೋಕಲ್ಲು ಏನು ನಾವು ಸ್ಥಳೀಯ ಲಾರಿ ಮಾಲೀಕರಾಗಿರ್ಬೋದು, ಚಾಲಕರಾಗಿರ್ಬೋದು, ನಮ್ಮ ಗಾಡಿಗಳಿಗೆ ಇಲ್ಲಿ ವಾರಗಟ್ಟಲೆ ತಿಂಗಳಗಟ್ಟಲೆ ಆದರೂ ಲೋಡ್ಗಳಿಲ್ಲ. ಇವರು ಸ್ಥಳೀಯ ಏನು ಮರ ವ್ಯಾಪಾರಿಗಳೇನಿದ್ದಾರೆ ಅವರು ಹೊರಗಡೆ ಗಾಡಿಗಳನ್ನ ಕರೆದು ಕಡಿಮೆ ಬಾಡಿಗೆಗೆ ಆ ಗಾಡಿಗಳನ್ನ ಕಳಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ. ಹಾಗಾಗಿ ನಾವಿಲ್ಲಿ ಲೋಕಲ್ ಗಾಡಿಯವರು ತೆರಿಗೆ ಪಾವತಿ ಮಾಡಿ ನಾವಿಲ್ಲಿ ಗಾಡಿ ಕೈಯಿಂದ ಲೋನ್ ಕಟ್ಕೊಂಡು ಗಾಡಿ ನಿಲ್ಲಿಸ್ಕೊಂಡು ಅನ್ಯಾಯಕ್ಕೊಳಗಾಗಿದ್ದೀವಿ. ಹಾಗಾಗಿ ನಮಗೆ ಈ ಒಂದು ನಾವು ಈ ಮೀಡಿಯಾ ಮೂಲಕ ನಾವೇನು ನಾವು ಬೇಡಿಕೆ ಇದೆ ಅಂತ ಹೇಳಿದ್ರೆ, ನಮಗೆ ಒಂದು ಮನೆ ಮಾಡ್ಕೊಳ್ಳೋದು, ನಮಗೆ ಸ್ಥಳೀಯ ಲಾರಿ ಮಾಲೀಕರಿಗೆ ಒಂದು ಮೊದಲ ಆದ್ಯತೆ ಕೊಡಬೇಕು ಮರ್ಚೆಂಟ್ಗಳು. ಜೊತೆಗೆ ಈ ಥರ ಒಂದು ಅನ್ಯಾಯ ಆದಾಗ ನಮಗೆ ಒಂದು ನ್ಯಾಯ ಒದಗಿಸಿ ಕೊಡೋಂಥ ಕೆಲಸ ಮಾಡಬೇಕು ಅಂತೇಳಿ ನಾವು ಈ ಮೂಲಕ ಅಧಿಕಾರಿಗಳಲ್ಲಿ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಅದರಲ್ಲೇ ನಮ್ಮ ಸ್ಥಳೀಯ ಲಾರಿ ಮಾಲೀಕರಿಗೆ, ಚಾಲಕರಿಗಾಗಲಿ ಮುಂಗಾರು ಮಳೆ ಬಂದ ಸಮಯದಲ್ಲಿ DC-ದವ್ರದ್ದು ಆದೇಶವನ್ನು ಬಂದಾಗ ಆಗಲೂ ಸಹಿತ ನಾವು ಭಾಳ ಕಷ್ಟದಲ್ಲಿ ಒಳಪಡ್ತಾ ಇದ್ದೀವಿ. ಇಲ್ಲಿ ಸ್ಥಳೀಯ ಲಾರಿ ಚಾಲಕರು, ಮಾಲೀಕರು ಈಗಾಗಲೇ ಇರೋಂಥ ಸೀಸನಲ್ಲಿ 1-2 ಲೋಡ್ ಇದೆ. ಅದನ್ನು ಈ ಹೊರ ಜಿಲ್ಲೆಯ ಗಾಡಿನ ಕರೆಸ್ಬಿಟ್ಟು ಹೊರ ರಾಜ್ಯದ ಇಲ್ಲಿ ಲೋಕಲಲ್ಲಿ ಕಡಿಮೆ ಬಾಡಿಗೆ ತುಂಬುವಂಥ ಕೆಲಸನೂ ನಡೀತಾ ಇದೆ. ಅದರಿಂದ ನಮ್ಮ ಇಲ್ಲಿ ಸ್ಥಳೀಯ ಲಾರಿ ಮಾಲೀಕರ ಜೀವನಕ್ಕೆ ಹಾಗೂ ಮಾಲೀಕರಿಗೂ ಚಾಲಕರಿಗೂ ಕಷ್ಟ ಆಗ್ತಾಯಿದೆ. ಇವತ್ತು ಏನು ಒಂದು ಗಾಡಿ ತಿತ್ತುಮತ್ತಿಗೆ ಒಂದು ಲೋಕಲ್ ಲೋಡ್ ಮಾಡಿದ್ದಾರೆ ಅಂತೇಳಿ ಈಗಾಗಲೇ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ತಿಳಿಸ್ತು. ಬೆಳಿಗ್ಗೆಯಿಂದ ಅವರು ಯಾವುದೇ ಒಂದು ಇದ್ರ ಬಗ್ಗೆ ರೆಸ್ಪಾನ್ಸೇ ತಗೊಳ್ತಾ ಇಲ್ಲ. ನಾವು ತಿಳಿಸಿದ್ರು ಕೂಡ ಅವರು ಬರ್ತೀನಿ ಅನ್ನೋ ಮಾತ್ರ ಹೇಳ್ತಾ ಇದ್ದಾರೆ ಹೊರತು ಇದುವರೆಗೆ ಅವ್ರು ಬರಲಿಲ್ಲ. ಇಲ್ಲಿ ನಮಗೆ ಸ್ಥಳೀಯ ಮಾಲೀಕರಿಗೆ, ಚಾಲಕರಿಗೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಅನ್ಯಾಯ ಆಗ್ತಾಯಿದೆ. ಇದರಿಂದ ನಮಗೆ ಮಾಧ್ಯಮ ಮುಖಾಂತರ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ನಮಗೆ ಅನ್ಯಾಯ ಆಗೋದ್ರಿಂದ ನಮಗೊಂದು ನ್ಯಾಯ ಬೇಕು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಈ ಥರ ಏನು ಕಾನೂನಿಗೆ ವಿರುದ್ಧವಾಗಿ ಈ ಥರ ನಡ್ಕೊಳ್ಳೋಂಥ ಲಾರಿ ಮೇಲೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಈ ಮೂಲಕ ನಾವು ಸಂಘದ ವತಿಯಿಂದ ಕೇಳ್ತೀವಿ. ನೋಡಿ, ಇದು ತಮಿಳ್ನಾಡು ಗಾಡಿ ಸಿದ್ದಾಪುರದಿಂದ ತಿತ್ತುಮತ್ತಿಗೆ ಲೋಕಲ್ ಲೋಡ್ ತೆಗ್ದಿದ್ದಾರೆ. ಆ್ಯಕ್ಚುಲಿ ಲೋಕಲ್ ಲೋಡ್ ಮಾಡುವಾಗಿಲ್ಲ ಫ್ರೆಂಡ್ಸು.